श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮತ್ಸುಮಧ್ವವಿಜಯ ಪಂಚಮ ಸರ್ಗದಲ್ಲಿ 44ನೇ ಶ್ಲೋಕ. ಲಜ್ಜಾನತಃ ಸ್ವಾರ್ಥಮಥಾರ್ಥಯನ್ನ ಸನ್ನುಪೈಕ್ಷತಾಸೌ ದ್ವಿಜನಾಯಕೈಸ್ತದಾ ಆನಂದಯಂತಂ ವದನೇಂದುನಾ ಜಗತ್ತಂ ದ್ವೇಷ್ಟಿಕಃ ಪ್ರಾಜ್ಞಮಿಹೇತಿ ವಾದಿಭಿಃ. ಲಜ್ಜಾನತಃ ಸ್ವಾರ್ಥಂ ಅಥ ಅರ್ಥಯನ್ ಅಸನ್ ಉಪೈಕ್ಷತ ಅಸೌ ದ್ವಿಜನಾಯಕೈಃ ತದಾ ಆನಂದಯಂತಂ ವದನೇಂದುನಾ ಜಗತ್ ತಂ ದ್ವೇಷ್ಟಿ ಕಃ ಪ್ರಾಜ್ಞಂ ಇಹ ಇತಿ ವಾದಿಭಿಃ. ಅಂದ್ರೆ ಅಥ ಅನಂತರ ಲಜ್ಜಾನತಃ ಲಜ್ಜೆಯ ಅಧೋಮುಖಃ, ಆ ಶಂಕರರು ಲಜ್ಜೆಯಿಂದ ಅಧೋಮುಖ ಕೆಳಗೆ ಮುಖ ಹಾಕಿದವರಾಗಿ. ಆವಾಗ ಆಚಾರ್ಯರು ನೀನು ಪುರುಷನಾಗಿದ್ರೆ ದಂಡವನ್ನು ಮುರಿ, ಇಲ್ಲದಿದ್ರೆ ನೀನು ಪುರುಷ ಅಲ್ಲ ನಪುಂಸಕ ಹಾಗೆ ಅಂತ ಯಾವಾಗ ಹೇಳಿದ್ರು ಆಗ ಲಜ್ಜೆಯಿಂದ ಕೆಳಗೆ ಅಧೋಮುಖ ಮಾಡಿದವರಾಗಿ, ಸ್ವಾರ್ಥಂ ತನ್ನ ಪ್ರಯೋಜನಕ್ಕಾಗಿ ಅಂದ್ರೆ ತನಗೆ ಮಾನ ಉಳಿಬೇಕು ಎನ್ನುವ ದೃಷ್ಟಿಯಿಂದ, ಅರ್ಥಯನ್ ಅಲ್ಲಿ ಸೇರಿದ್ದ ಬ್ರಾಹ್ಮಣರಲ್ಲೆಲ್ಲ ಪ್ರಾರ್ಥನೆ ಮಾಡಿದರಂತೆ ಆ ಶಂಕರರು. ಏನು ಅಂತ, ಭವದ್ಭಿಃ ಅತ್ರ ದಂಡಭಂಗೆ ಸಾಹಾಯಂ ಕರ್ತವ್ಯಂ ಇತಿ, ಈ ದಂಡವನ್ನ ಮುರಿಯುವುದಕ್ಕೆ ನೀವೆಲ್ಲರೂ ನನಗೆ ಸಹಾಯ ಮಾಡಬೇಕು ಹಾಗೆ ಅಂತ ಬ್ರಾಹ್ಮಣರನ್ನೆಲ್ಲ ಅಲ್ಲಿ ಸೇರಿದ್ದ ಬ್ರಾಹ್ಮಣರನ್ನ ಪ್ರಾರ್ಥನೆ ಮಾಡಿದ್ದಾರೆ. ಯಾರು? ಅಸನ್ ದುಷ್ಟರಾದ ಅಸೌ ಶಂಕರ ಹಾಗೆ ಅಂತ. ತದಾ ಆವಾಗ ವದನೇಂದುನ, ಆಗ ಬ್ರಾಹ್ಮಣರೆಲ್ಲ ಹೇಳಿದರಂತೆ, ವದನೇಂದುನ ಜಗದಾನಂದಯಂತಹ ಇಹ, ತಮ್ಮ ಚಂದ್ರದಂತ ಮುಖದಿಂದ ಇಡೀ ಜಗತ್ತನ್ನ ಆನಂದ ಪಡಿಸತಕ್ಕವರು, ತಮ್ಮ ಉಪದೇಶದಿಂದ ಎಲ್ಲರನ್ನೂ ಸಂತೋಷ ಪಡಿಸತಕ್ಕವರು ಅಂತ ಜ್ಞಾಚಾರ್ಯರು ಪ್ರಾಜ್ಞಂ ಶ್ರೀಮನ್ ಮಧ್ವಾಚಾರ್ಯರನ್ನ ಕೋ ವಿವೇಕಿ ದ್ವೇಷ್ಟಿ, ವಿವೇಕಿಯಾದವ ಬುದ್ಧಿವಂತನಾದವ ಯಾರ್ದಾನೆ ದ್ವೇಷ ಮಾಡ್ತಾನೆ ಇಂಥ ಅಪೂರ್ವ ಪುರುಷರಾದ ಮಧ್ವಾಚಾರ್ಯರನ್ನ ಇತಿ ಈ ರೀತಿಯಾಗಿ ವಾದಿಭಿಃ ಈ ರೀತಿಯಾಗಿ ಹೇಳಿದವರಾಗಿ, ದ್ವಿಜನಾಯಕೈಹಿ ಉಪೈಕ್ಷತ ಬ್ರಾಹ್ಮಣ ಶ್ರೇಷ್ಠರಿಂದ ಆ ಶಂಕರರು ಉಪೇಕ್ಷಿತರಾದರು. ಅಂದ್ರೆ ಬ್ರಾಹ್ಮಣ ಶ್ರೇಷ್ಠರೆಲ್ಲ ಅವರನ್ನ ತಿರಸ್ಕಾರ ಮಾಡಿದರು. ಅವ್ರು ಹೇಳಿದಂಗೆ ದಂಡ ಮುರಿಯುವ ಸಾಹಸಕ್ಕೆ ಕೈ ಹಾಕಲಿಲ್ಲ ಹಾಗೆ ಅಂತ ಅರ್ಥ. ಯದಿ ತ್ವಯಾ ಮಮ ದಂಡಃ ಖಂಡ್ಯತೆ ತರ್ಹಿ ತ್ವಂ ಪುಮಾನ್ ಅನ್ಯಥಾ ತ್ವಂ ನಪುಂಸಕಃ ಇತ್ಯುಕ್ತೇನ. ಅಂದ್ರೆ ಇಂದಿನ ಶ್ಲೋಕದಲ್ಲಿ ಮಧ್ವಾಚಾರ್ಯರು ಹೇಳಿದ್ರು, ಯದಿ ತ್ವಯಾ ಮಮ ದಂಡಃ ಖಂಡ್ಯತೆ, ಒಂದು ವೇಳೆ ನಿನ್ನಿಂದ ನನ್ನ ದಂಡ ಮುರಿಯಲ್ಪಟ್ಟು ಹಾಗೆ ಅಂತ ಆದ್ರೆ, ತ್ವಂ ಪುಮಾನ್ ನೀನು ಪುರುಷನಾಗಿದ್ದಿ, ಅನ್ಯಥಾ ತ್ವಂ ನಪುಂಸಕಃ ಇಲ್ಲದಿದ್ರೆ ನೀನು ಷಂಡ ನಪುಂಸಕ ಹಾಗೆ ಅಂತ ಮಧ್ವಾಚಾರ್ಯರು ಹೇಳಿದಾಗ, ಶಂಕರೇನ ಸ್ವಯಂ ಅಸಮರ್ಥೇನ, ಆ ದಂಡವನ್ನ ಮುರಿಯುವ ಸಾಮರ್ಥ್ಯ ಶಂಕರರಿಗೆ ಇಲ್ಲ. ಅದರಿಂದ ಅಸಮರ್ಥೇನ ಮಧ್ವಾಚಾರ್ಯಸ್ಯ ದಂಡಖಂಡನಾದ್ಯನಿಷ್ಟಕರಣೆ, ಮಧ್ವಾಚಾರ್ಯರಿಗೆ ಅನಿಷ್ಟವನ್ನ ಮಾಡಬೇಕು, ದಂಡವನ್ನ ಮುರಿದು ಅವರಿಗೆ ಅನಿಷ್ಟ ಮಾಡಬೇಕು ಎನ್ನುವ ಉದ್ದೇಶದಿಂದ ಸಹಾಯತ್ವೇನ ಪ್ರಾರ್ಥಿತಾಹ, ಸಹಾಯ ಮಾಡುವುದಕ್ಕಾಗಿ ಅಲ್ಲಿ ಸೇರಿದ್ದ ಬ್ರಾಹ್ಮಣರನ್ನೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರ್ವೇಷಾಂ ಸುಖಕರಂ ಭೂಮಂಡಲೇ ಅದೃಶ ಪಂಡಿತಂ, ಎಲ್ಲಿ ಹುಡುಕಿದ್ರೂ ಸಿಗಲ್ಲ ಅಂತ ಅಸದೃಶವಾದ ಪಾಂಡಿತ್ಯ ಇರತಕ್ಕ ಈ ಮಧ್ವಾಚಾರ್ಯರನ್ನ ಕಹ ವಿವೇಕಿ ಪುರುಷ ದ್ವಿಷ್ಯಾತ್, ವಿವೇಕಿಯಾದ ಯಾವ ಪುರುಷನು ತಾನೇ ದ್ವೇಷ ಮಾಡ್ತಾನೆ? ದಡ್ಡರು ಮೂರ್ಖರು ಬೇಕಾದ್ರೆ ಮಧ್ವಾಚಾರ್ಯರ ವಾಕ್ಯವನ್ನ ಶಾಸ್ತ್ರವನ್ನ ದ್ವೇಷ ಮಾಡಬಹುದಷ್ಟೇ, ಯಾವ ಸಜ್ಜನರು ಜ್ಞಾನಿಗಳು ಕೂಡ ಮಾಡೋದಿಲ್ಲ ಹಾಗೆ ಅಂತ ಈ ರೀತಿಯಾಗಿ ಆ ಬ್ರಾಹ್ಮಣರು ಹೇಳಿದಾಗ ತಮ್ಮ ಅಭಿಗಣಯ್ಯ ಉಪೇಕ್ಷಿತವಂತಹ, ಆ ಶಂಕರರನ್ನ ಗಣನೆಗೆ ತೆಗೆದುಕೊಳ್ಳದೆ ಉಪೇಕ್ಷೆ ಮಾಡಿದ್ರು ಅಂತ ಅರ್ಥ. ಲಜ್ಜಾನತಃ ಸ್ವಾರ್ಥಮಥಾರ್ಥಯನ್ನ ಸನ್ನುಪೈಕ್ಷ್ಯತಾಸೌ ದ್ವಿಜನಾಯಕೈಸ್ತದಾ ಆನಂದಯಂತಂ ವದನೇಂದುನಾ ಜಗತ್ ತಂ ದ್ವೇಷ್ಟಿಕಃ ಪ್ರಾಜ್ಞಮಿಹೇತಿ ವಾದಿಭಿಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.